ಬಹಳ ಜನ ಪಾತ್ರ ಆಗಿರ್ಬೇಕು ಸರ್. ಯಾಕಂದ್ರೆ ಅದನ್ನ ಧೈರ್ಯವಾಗಿ ಬಂದು ತಪ್ಪು ಅನ್ನೋದು ಹೇಳೋದು ಕಷ್ಟಪಡ್ತಾ ಇದ್ದಾರೆ. ಚಿತ್ರರಂಗದವರಿಂದ ಮೂಲಕ ನಾನೇ ಮೊದಲೇ ಮಾತಾಡಿದ್ದು. ನಾನು ಮೊಟ್ಟ ಮೊದಲ ಬಾರಿ ಶಿವಮೊಗ್ಗದಲ್ಲಿ ಮಾತಾಡಿದೆ, ಹುಬ್ಳಿಲಿ ಮಾತಾಡಿದೆ. 2021 ಯಾರೂ ಮಾತಾಡದಿದ್ದಾಗ ನಾನು ಏಕಾಂಗಿಯಾಗಿ ಧ್ವನಿ ಎತ್ತಿದೆ. ಇವಾಗಲೂ ಹೇಳ್ತಾ ಇದ್ದೀನಿ, ಇಡೀ ಚಿತ್ರರಂಗ ಈ ಒಂದು ಕೊಲೆನ ಖಂಡಿಸಬೇಕು. ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ನ್ಯಾಯ ಕೊಡಿಸ್ಬೇಕು. ಇನ್ಫ್ಯಾಕ್ಟ್ ಎಲ್ಲ ಸೇರಿ ಬೇಕಾದ್ರೆ ರೇಣುಕಾ ಸ್ವಾಮಿಯ ಹೆಂಡತಿಯ ಹೆಸರಲ್ಲಿ ಒಂದು ಶೋ ಮಾಡಿ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಅವರ ಮಗನ ಭವಿಷ್ಯಕ್ಕೆ, ಮಗಳ ಭವಿಷ್ಯಕ್ಕೆ ಒಂದು ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು. ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದ್ರೆ ಆ ಮಗು ಇನ್ನೂ ಹುಟ್ಟೇ ಇದ್ದಾರೆ, ಅದಕ್ಕೆ ಹಾಗೆ ಭವಿಷ್ಯ ಕಟ್ಬಿಟ್ಟಿದೆ. ಅವ್ರ ತಂದೆ ಹಾಗೆ ಸತ್ತೋದ, ಅನಾಥನ ಮಾಡಿದ್ರೆ ಈಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ. ಇನ್ನು ಇನ್ವೆಸ್ಟಿಗೇಷನ್ ಹೇಳ್ತಾರೆ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಮಾತಾಡಿದ್ರೆ ಮತ್ತೆ ಇನ್ನೆಲ್ಲ ಅದು ಬೇರೆ ದಾರಿ ಇದೆ. ಅದಕ್ಕೋಸ್ಕರ ಇಲ್ಲ, ಬ್ಯಾನ್ ಮಾಡಿದ್ರೆ ಬ್ಯಾನ್ ಅನ್ನ ವರ್ಡ್ ತುಂಬಾ ಶಬ್ದ ಆಗಿಲ್ಲ. ಆ ಬ್ಯಾನ್ ಅನ್ನ ವರ್ಡ್ ಅದು ಯಾರು ಉಪಯೋಗಿಸ್ಕೋಬಾರ್ದು. ಆದ್ರೆ ನಾನು ಹೇಳ್ತೀನಿ, ಇದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಬ್ಯಾನ್ ಮಾಡಬಾರ್ದು. ಅದು ಈ ಹಿಂದೆ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ಅದೇ ಮಾಡಬಾರ್ದಿತ್ತು. ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ನೀವು ಕೇಳ್ತೀರಾ ಪುರುಷರಿಗೆ ಮಾಡ್ತಾ ಇಲ್ಲ ಅಂತ. ಬ್ಯಾನ್ ಅನ್ನೋದೇ ಮಾಡಬಾರ್ದು ಯಾರಿಗೂ. ಯಾಕಂದ್ರೆ ಕೋರ್ಟ್ ಅಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಇರಬಾರ್ದು ಅಂತಾನೆ ಹೇಳುತ್ತೆ. ಒಂದು ನ್ಯಾಯಾಧೀಶರು, ನ್ಯಾಯಾಲಯ ಯಾರಿಗೆ ಆದ್ರೂ ಕೆಲಸ ಮಾಡಬೇಡಿ ಅನ್ನೋ ಒಂದು ಆರ್ಡರ್ ಕೊಡೋದು. ಪ್ರತಿಯೊಬ್ಬರು ಅವ್ರು ಜೀವಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಇದು ಒಂದು ರೂಲ್. ಯಾರಿಗೂ ಕೆಲಸ ಮಾಡಬೇಡಿ ಅಂತ ಹೇಳೋದು. ಕೆಲಸ ಮಾಡ್ತಾರೆ, ಆದ್ರೆ ಬ್ಯಾನ್ ಅಂತ ಮಾಡಬಾರ್ದು. ಇಲ್ಲ, ಖಂಡಿತವಾಗ್ಲೂ ಅದನ್ನ ನಾವೆಲ್ಲ ಈಗಾಗಲೇ ಕಂಡಮ್ ಮಾಡಿದ್ದೀವಿ. ನಾನು ಹೇಳಿದ್ನ ಈ ಹಿಂದೆ, ಯಾರು ಧ್ವನಿ ಎತ್ತದೇ ಇದ್ದಾಗ ನಾನು ಎತ್ತಿದ್ದೀನಿ. ಈ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅದು ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ. ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕ್ದಾಗ ನಾನು ನೀವೆಲ್ಲ ಇದ್ದೀವಿ, ನೋಡ್ತೀವಿ. ಇದು ತುಂಬಾ ಸೀರಿಯಸ್ ಆಗಿ ತಗೊಂಡು ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ. ಚಾರ್ಜ್ ಶೀಟ್ ತುಂಬಾ ಮುಖ್ಯ, ಇನ್ವೆಸ್ಟಿಗೇಷನ್ ತುಂಬಾ ಮುಖ್ಯ. ನಾವು ಹಲವಾರು ಕೇಸ್ಗಳು ನೋಡಿದೀವಿ, ಬಿದ್ದೋಗಿದೆ. ಈ ಕಾರಣದಿಂದ ಚಾರ್ಜ್ ಶೀಟ್ ಹಾಕಿದಾದ್ಮೇಲೆ ನಮಗೆಲ್ಲ ಗೊತ್ತಾಗೋದು, ಅವಾಗ ಬೇಕಾದ್ರೆ ರಿಯಾಕ್ಟ್ ಮಾಡೋಣ. ಈ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ಈ ನಟರ ಬೆನ್ ತಟ್ತೀರಾ, ನಮ್ಮ ಇಡೀ ತಂಡದ ಬೆನ್ ತಟ್ತೀರಾ. ಯಾಕೆ ಅಂದ್ರೆ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದೀವಿ, ಒಂದು ಸೂಕ್ಷ್ಮವಾದ ಮೆಸೇಜ್ ಕೊಟ್ಟಿದ್ದೀವಿ. ಅದ್ಭುತವಾದ ಕಲಾವಿದರು ಕೆಲಸ ಮಾಡಿದ್ದಾರೆ. ನಿಮ್ಮ ಮಂಡ್ಯ ಜಿಲ್ಲೆಯ ಒಬ್ಬ ಕಲಾವಿದ ಒಂದು ವೇದಿಕೆನೆ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಿದ್ರಲ್ಲಿ. ಮತ್ತು ಸಿನಿಮಾ ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ. ಇಡೀ ಸಂಸಾರ ಫ್ಯಾಮಿಲಿ ಕರ್ಕೊಂಡು ಹೋಗುವಂತ ಸಿನಿಮಾ. ಈಗಾಗಲೇ ಸೆನ್ಸಾರ್ ಯು ಸರ್ಟಿಫಿಕೇಟ್ ಬಂದಿದೆ. ನೀವು ಅವಾಗ ಹೇಳ್ಬೋದು ಕ್ಲೀನ್ ಸಿನಿಮಾ ಇದು, ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ.